ನಾವು ಜೀವನವನ್ನು ನಡೆಸಬಹುದು. ಒಂದು ವರ್ಷ ಕಣ್ಣು ಮುಚ್ಚು ಕಣ್ಣೆ ತೆಗೆಯುವುದರೊಳಗೆ ಹೋಗಿಬಿಡುತ್ತೆ. ಬೇಸರ ಬೇಡ ಅಂದಾಗ ಅವುಗಳನ್ನೆಲ್ಲ ವರ್ಣನೆ ಮಾಡ್ತಾನೆ. ಯುಧಿಷ್ಠಿರ ಕೊನೆಗೆ ಹೇಳ್ತಾನೆ, ಅಬ್ರವೀತ್ ಸರ್ವಭೂತೇಶಃ ತಥೈತನ್ನ ತದನ್ಯಥ ಅವಶ್ಯಂ ತ್ವೇವ ವಾಸಾರ್ಥಂ ರಮಣೀಯಂ ಶಿವಂ ಸುಖಂ. ಯಮ ನಮಗೆ ವರ ಕೊಟ್ಟಂತೆ ನಾವು ಖಚಿತವಾಗಿ ಅಜ್ಞಾತವಾಸದಲ್ಲಿ ಯಶಸ್ವಿಯಾಗ್ತೇವೆ, ಇದರಲ್ಲಿ ವಿವಾದವಿಲ್ಲ. ಆದರೆ ನಾವು ಯೋಗ್ಯವಾದ ಉತ್ತಮವಾದ ದೇಶವನ್ನ ರಾಜ್ಯವನ್ನ ಹುಡುಕಿ ನಾವು ಅದರಲ್ಲಿ ವಾಸವಾಗಿರ್ಬೇಕು. ಯಾವುದದು ಅಂದಾಗ ಹೇಳ್ತಾನೆ, ಮತ್ಸ್ಯ ದೇಶದ ರಾಜ ವಿರಾಟ ರಾಜ, ಅವನು ಬಹಳ ಪಾಂಡವರ ಬಗ್ಗೆ ನಮ್ಮ ಬಗ್ಗೆ ತುಂಬಾ ಪ್ರೀತಿ ಉಳ್ಳವ. ನಮ್ಮ ತಂದೆ ಹಾಗೂ ನಮ್ಮ ಬಗ್ಗೆ ಪ್ರೀತಿ ಗೌರವ ಆತ್ಮೀಯತೆ ಇದೆ ಅವನಿಗೆ. ಆದ್ದರಿಂದ ಅವನ ಮನೆಯಲ್ಲಿ ನಾವು ಹೋಗಿ ವಾಸವಾಗೋಣ, ಯಾವ ಚಿಂತೆ ಇಲ್ಲ, ಅವಶ್ಯವಾಗಿ ಹೋಗಿರ್ಬೋದು. ವಿರಾಟ ನಗರೇ ತಾತ ಮಾಸಾನ್ ದ್ವಾದಶ ಸಂಹಿತಾನ್. ಇದು ಕೇವಲ ಪಂಚಪಾಂಡವರು ಹಾಗೂ ದ್ರೌಪದಿ 6 ಜನರ ಮಧ್ಯದಲ್ಲಿ ಈ ಚರ್ಚೆ ಆಗ್ತಾ ಇದೆ. ಎಲ್ಲರಿಗೆ ಹೇಳಿಬಿಟ್ರೆ ಮತ್ತೇನು ಅರ್ಥ ಉಳಿತು? ಅಜ್ಞಾತವಾಸವೇನು? ಅಜ್ಞಾತವಾಸ. ಆದ್ದರಿಂದ ಯಾರಿಗೂ ಗೊತ್ತಾಗದಿದ್ದಂತೆ ಏಕಾಂತದಲ್ಲಿ ಚರ್ಚೆಯನ್ನು ಮಾಡಿ ನಿಶ್ಚಯವನ್ನ ಮಾಡಿಕೊಂಡು ಹೊರಡ್ತಾರೆ. ಇದು ಏಕಾಂತದಲ್ಲಿ ಆದಂತಹ ಒಂದು ಸಂವಾದ. ನತವಾಭ್ಯುಚಿತಂ ಕರ್ಮ ರಶಂಸಂ ನಾಪಿ ಕೈತವಂ. ರಾಜ ಧರ್ಮ, ಅಣ್ಣ ನೀನು ಮಹಾನುಭಾವ, ನೀನು ಮಹಾರಾಜ, ಇಂದ್ರಪ್ರಸ್ಥದ ದೊರೆ, ನಮ್ಮೆಲ್ಲರ ಹಿರಿಯ ಅಣ್ಣ, ದುರ್ಯೋಧನನಿಗೂ ಹಿರಿಯ, ನಿನಗೆ ಪಟ್ಟ ಸಿಗಬೇಕಾದದ್ದು, ನಿನಗೆ ಪಟ್ಟಾಭಿಷೇಕ ಆಗಿಯೂ ಇದೆ 1 ಸಲ 2 ಸಲ. ಇಂಥ ಸಂದರ್ಭದಲ್ಲಿ ನೀನು ಇನ್ನೊಬ್ಬರ ಮನೆಯಲ್ಲಿ ವಾಸವಾಗುವುದು ಹೇಗೆ? ಅರ್ಜುನನಿಗೆ ಬಹಳ ಸಮಸ್ಯೆ ಆಗಿದೆ. ಬಹಳ ವಿಚಾರ ಮಾಡ್ತಾನೆ, ಬಹಳವಾಗಿ ಹೇಳ್ತಾನೆ. ಅಕ್ಲಿಷ್ಟ ವೇಷಧಾರಿ ಚ ಧಾರ್ಮಿಕೋ ಹ್ಯನಸೂಯಕಃ. ಎಂದೆಂದಿಗೂ ಕುತ್ಸಿತವಾದ ಕೆಟ್ಟ ವೇಷವನ್ನ ಧಾರಣ ಮಾಡಿದವನಲ್ಲ, ಉತ್ತಮವಾದ ವೇಷವನ್ನು ಧಾರಣ ಮಾಡಿಕೊಂಡೇ ಇರುವವನು. ನೀನೀಗ ಅಜ್ಞಾತವಾಸದಲ್ಲಿ ಇರುವಾಗ ರಾಜಪೋಷಾಕದಲ್ಲಿರ್ತೇನೆ ಅಂದ್ರೆ ಸಾಧ್ಯವಿಲ್ಲ. ರಾಜಪೋಷಾಕವಿಲ್ಲದೆ ನೀನು ಕುತ್ಸಿತ ವೇಷವನ್ನು ಧಾರಣ ಮಾಡಿಕೊಂಡು ನೀನಿರಬೇಕಾಗತ್ತೆ. ಅದನ್ನು ನಾನು ಹೇಗೆ ನೋಡ್ಲಿ? ನೀನು ಎಂದು ಧಾರಣೆ ಮಾಡಿದ್ದಿ? ಬಹಳ ದೊಡ್ಡ ಸಮಸ್ಯೆ ಅಲ್ಲ ಅಂತಂತ ಇರುವಾಗ ನತವಭ್ಯುಚಿತಂ ಕರ್ಮ ನೃಶಂಸಂ ನಾಪಿ ಕೈತವಂ. ಯಾರೋ ನಾವೆಲ್ಲ ಅರ್ಜುನ ಹೇಳಿಕೊಳ್ತಾನೆ, ನಾವೆಲ್ಲ ಚಿಕ್ಕವರು, ಹಾಗಾಗಿ ನಾವು ಏನೋ ಕೆಲಸವನ್ನು ಮಾಡ್ತಾ ಎಲ್ಲೋ ಒಂದು ಚಾಕರಿಯನ್ನ ಮಾಡಿ ನಾವು ಬದುಕಬಹುದು. ಆದರೆ ನೀನು ಚಾಕರಿಯನ್ನು ಮಾಡಿ ಬದುಕುವ ವ್ಯಕ್ತಿ ಅಲ್ಲ, ನೀನು ರಾಜಾಧಿರಾಜ. ಒಂದಾನೊಂದು ಸಂದರ್ಭದಲ್ಲಿ ಜರಾಸಂಧಾದಿಗಳೆಲ್ಲ ರಾಜರನ್ನ ಸಂಹಾರ ಮಾಡಿ ಎಲ್ಲ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ತಂದು ನಾವು ಐಶ್ವರ್ಯವನ್ನು ಸುರಿದಾಗ ರಾಜಸೂಯ ಯಾಗವನ್ನು ಮಾಡಿ ಪಟ್ಟಾಭಿಷೇಕವಾದ ತಲೆ ಹಸಿ ಇನ್ನೂ ಇಲ್ಲ, ಇನ್ನೂ ಹೋಗಿಲ್ಲ. ಅಂಥ ರಾಜ ನೀನು, ಸಾರ್ವಭೌಮನಾಗಿ ಅಜ್ಞಾತವಾಸದಲ್ಲಿ ಎಲ್ಲೋ ಒಂದು ಕಡೆಗೆ ಕೆಲಸ ಮಾಡ್ತಾ ಒಂದು ಗುಮಾಸ್ತಿಗಿರಿ ಮಾಡ್ತೇನೆ, ಒಂದು ಚಾಕರಿ ಮಾಡ್ತೇನೆ, ಎಲ್ಲೋ ಒಂದು ಅಕೌಂಟ್ ಬರಿತೇನೆ. ಈ ತರಹ ಮಾಡ್ಲಿಕ್ಕೆ ಸಾಧ್ಯವಾ? ನೀನು ಸರ್ವಥಾ ಸಾಧ್ಯವಿಲ್ಲ. ಹೇಗಿರ್ತಿ ಅಂತಂದಾಗ ಆಗ ಧರ್ಮರಾಜ ಆಲೋಚನೆ ಮಾಡಿದ್ದ, ನಾನು ಏನ್ ಮಾಡಬೇಕು, ಅಜ್ಞಾತವಾಸದಲ್ಲಿ ಹೇಗೆ ಬದುಕಬೇಕು ಅನ್ನುವುದನ್ನ ಆಲೋಚನೆ ಮಾಡಿ ನಿಶ್ಚಯ ಮಾಡಿಕೊಂಡಿದ್ದ ತಾನೇ ಮೊದಲೇ. ಅದನ್ನು ಹೇಳ್ತಾನೆ, ನಾನು ವಿರಾಟ ರಾಜನ ಪಟ್ಟಣಕ್ಕೆ ಹೋದಾಗ ಸಭಾಸ್ತಾರ ಅಂತ ಆಗ್ತೇನೆ. ಸಭೆಯಲ್ಲಿ ಒಬ್ಬ ವ್ಯಕ್ತಿ ಕಾಯಂ ಕೂತಿರ್ತಾನೆ. ಸಭೆ ಯಾವುದೇ ಸಭೆಯಾಗಲಿ, ಆ ಸಭೆಯಲ್ಲಿ ಅದು ರಾಜಕಾರಣದ ಏಕಾಂತದ ಗುಟ್ಟಿನ ಸಭೆಯಾಗಿರಬಹುದು, ಬಹಿರಂಗವಾದ ಚರ್ಚೆ ಇರಬಹುದು, ಅಥವಾ ಒಂದು ನೃತ್ಯ ನಾಟ್ಯ ಹಾಡು ಸಂಗೀತ ಇರಬಹುದು. ಅವುಗಳಲ್ಲಿ ಯಾವ ಪ್ರಸಂಗದಲ್ಲೂ ಸಭಾಸ್ತಾರ ಅಂತನ್ನುವನು ಇರ್ತಾನೆ. ಆ ರೂಪದಲ್ಲಿ ನಾನು ಹೋಗಿ ಇರ್ತೇನೆ. ಆದ್ದರಿಂದ ಯಾವ ಚಾಕರಿಯ ಕೆಲಸವಲ್ಲ, ಗೌರವದ ಕೆಲಸ, ಮರ್ಯಾದೆಯ ಕೆಲಸ. ಸಾರ್ವಭೌಮನಾಗಿರುವ ನಾನು ಬಹಳ ಸಣ್ಣ ಕೆಲಸವನ್ನು ಮಾಡುವುದು ಯೋಗ್ಯವಲ್ಲ. ಆದ್ದರಿಂದ ನಾನು ಉತ್ತಮವಾದ ಗಂಭೀರವಾದ ರೂಪದಲ್ಲಿ ನಾನು ಸಭಾಸ್ತಾರನಾಗಿ ಉಳಿತೇನೆ. ನನ್ನ ಹೆಸರು ಕಂಕ ಅಂತ ಹೆಸರನ್ನ ಇಟ್ಟುಕೊಂಡು ಹೊರಡ್ತೇನೆ. ಅವನಿಗೆ ಹೇಳ್ತೇನೆ, ನನಗೆ ಲೆಕ್ಕ ಬರುತ್ತೆ ಅಂತ ನಾನು ಹೇಳ್ತೇನೆ.
ಲೆತ್ತ ಬರ್ತದೆ, ಲೆತ್ತದ ಆಟ ನನಗೆ ಗೊತ್ತು ಅಂತ ಹೇಳ್ತೇನೆ. ಅವನ ಜೊತೆಗೆ ಲೆತ್ತದ ಆಟವನ್ನು ಆಡಿ ತೋರಿಸ್ತೇನೆ. ನಾನು ಅತ್ಯುತ್ತಮವಾಗಿ ಧರ್ಮದಿಂದ ಉತ್ತಮವಾದ ಲೆತ್ತವನ್ನ ಆಡಿ, ಮೋಸವಿಲ್ಲದೆ ಶುದ್ಧವಾದ ಲೆತ್ತವನ್ನಾಡಿಯೂ ಎಲ್ಲವನ್ನೂ ಗೆಲ್ಲಬಹುದು ನಾನು. ಇಷ್ಟನ್ನು ನಾನು ತೋರಿಸಿಕೊಡ್ತೇನೆ. ಅದರಿಂದ ಶಕುನಿ, ದುರ್ಯೋಧನ, ಕರ್ಣಾದಿಗಳು ನನಗೆ ಮೋಸ ಮಾಡಿ ನನ್ನನ್ನ ಸೋಲಿಸಿದ್ದಾರೆ ಎನ್ನುವುದು ಜಗತ್ತಿಗೆ ಸಿದ್ಧವಾಗಿದೆ ಅಂತ ಹೇಳಿಕೊಂಡು ಬರ್ತಾನೆ. ವೈಡೂರ್ಯ, ಇನ್ನೊಂದು ವಿಚಿತ್ರವೇನಾಗಿತ್ತು ಅಂತಂದ್ರೆ, ವೈಡೂರ್ಯ ಮತ್ತು ಬಂಗಾರದ ಲೆತ್ತಗಳಿತ್ತವನ ಹತ್ರ, ಧರ್ಮರಾಜನ ಹತ್ತಿರ. ಕೈ ಮುಟ್ಟುವುದಕ್ಕೂ ಅತ್ಯದ್ಭುತವಾದದ್ದು, ಅಷ್ಟು ಉತ್ತಮವಾಗಿರತಕ್ಕಂತಹ ಲೆತ್ತಗಳು. ಕೈಯಲ್ಲಿ ಹಿಡಿದ್ರೇನೆ ಆನಂದವಾಗಬೇಕು, ಅಂಥ ಉತ್ತಮವಾದ ಮೆತ್ತನೆಯ ಲೆತ್ತಗಳವು. ಅದನ್ನು ಹೇಳ್ತಾನೆ, ವೈಡೂರ್ಯಾನ್ ಕಾಂಚನಾನ್ ದಾಂತಾನ್ ಸ್ಫಟಿಕಾನ್ ರಾಜತಾನಪಿ. ಸ್ಫಟಿಕದ ಲೆತ್ತ ಇದೆ, ಬೆಳ್ಳಿಯ ಲೆತ್ತ ಇದೆ, ಬಂಗಾರದ್ದಿದೆ, ವೈಡೂರ್ಯ ಮಣಿಗಳ ಲೆತ್ತ ಇದೆ. ಆ ಲೆತ್ತಗಳನ್ನ, ಆ ಜೂಜಿನ ಲೆತ್ತಗಳನ್ನ ಕೈಯಲ್ಲಿ ಹಿಡಿದಾಗಲೇ ಆನಂದವಾಗಬೇಕು. ದರ್ಶನೀಯ ಸಭಾನಂದಾ ಕುಶಲೈ ಸಾಧು ನಿಷ್ಠಿತಾ ಅಪ್ಪೇತಾನ್ ಪಾಣಿನ ಸ್ಪಷ್ಟ ಸಂಪ್ರಹಿಷ್ಯಂತಿ ಮಾನವಾಹ. ಅದನ್ನ ಕೈ ಮುಟ್ಟಿದರೂ ಆನಂದವಾಗಬೇಕು, ಅಂತ ಉತ್ತಮವಾದದ್ದು. ಅದನ್ನು ತೆಗೆದುಕೊಂಡು ನಾನು ಹೋಗ್ತೇನೆ. ಕಂಕೋ ನಾಮ ಪರಿವ್ರಾಟ್ಯ ವಿರಾಟಸ್ಯ ಸಭಾಸಭ. ನಾನು ಪರಿವ್ರಾಟ್ ಆಗಿ ಎಲ್ಲ ಕಡೆಗೆ ಸಂಚಾರಿಯಾಗಿ, ಒಂದು ಕಡೆಗೆ ಸ್ಥಿರವಾಗಿ ಇರುವ ವ್ಯಕ್ತಿ ಅಲ್ಲ ನಾನು ಅಂತ ಹೇಳ್ತಾ ಎಲ್ಲ ಕಡೆಗೆ ತಿರುಗ್ತಾ ನಾನಿರ್ತೇನೆ. ಜ್ಯೋತಿಷ್ಯ ಜ್ಞಾನ ನನಗೆ ಚೆನ್ನಾಗಿದೆ ಅಂತ ಹೇಳ್ತೇನೆ. ಶಾಕುನ ಜ್ಞಾನ, ಹಾವು ಬಂದು ಹೋಯಿತು, ಇಲ್ಲವೇ ಒಳ್ಳೆ ಶಕುನ ಪಕ್ಷಿ ಬಂತು, ಇಂಥದ್ದು ಒಳ್ಳೆಯದಾಯ್ತು, ಇಂಥದ್ದು ಕೆಟ್ಟದ್ದಾಯ್ತು ಅಂತ ಹೇಳಿದಾಗ ಆಯಾ ಘಟನೆಗಳಿಗೆ ತಕ್ಕ ಯೋಗ್ಯವಾಗಿರುವ ಫಲಗಳನ್ನ ಹೇಳುವುದು ನನಗೆ ಗೊತ್ತು. ನಾನೆಲ್ಲ ತಿಳಿದಿದ್ದೇನೆ. ಆ ಶಾಕುನ ಜ್ಞಾನ ಗೊತ್ತಿದೆ ನನಗೆ ಅಂತ ಹೇಳಿ, ಜ್ಯೋತಿಷ್ಯ ಜ್ಞಾನ ಚೆನ್ನಾಗಿದೆ ಅಂತ ಹೇಳಿ ಅವನ ಪುರಪ್ರವೇಶವನ್ನು ಮಾಡ್ತೇನೆ. ಸಭಾಸ್ಥಾರನಾಗಿರ್ತೇನೆ. ಲೆತ್ತವನ್ನು ಅವನ ಜೊತೆಗೆ ಆಡ್ತೇನೆ. ನಿಮಿತ್ತೇ ಚಾಕ್ಷಕೌಶಲೆ ಬ್ರಾಹ್ಮೆ ವೇದೇ ಮಯಾಧೀತೆ. ಭಗವಂತನ ತತ್ವಜ್ಞಾನ, ಅವನಿಗೆ ತತ್ವಜ್ಞಾನದ ರುಚಿ ಇದ್ರೆ ತತ್ವಜ್ಞಾನವನ್ನೂ ನಾನು ಹೇಳಬಲ್ಲೆ ಅಂತ ಹೇಳ್ತೇನೆ. ವೇದ ನಮಗೆ ಗೊತ್ತು, ವೇದ ಬೇಕಾದರೆ ವೇದವನ್ನು ಹೇಳ್ತೇನೆ. ವೇದಾಂಗೇಶು ಚ ಸರ್ವಶಃ ಧರ್ಮ ಕಾಮ ಅರ್ಥ ಮೋಕ್ಷೇಶು ನೀತಿಶಾಸ್ತ್ರೇಶು ಪಾರಗಃ. ಧರ್ಮಶಾಸ್ತ್ರ, ಕಾಮಶಾಸ್ತ್ರ, ಅರ್ಥಶಾಸ್ತ್ರ, ಮೋಕ್ಷಶಾಸ್ತ್ರ, ರಾಜಕಾರಣದ ನೀತಿಶಾಸ್ತ್ರ, ಇದೆಲ್ಲ ನನಗೆ ಗೊತ್ತು ಅಂತ ಹೇಳಿ ನಾನು ಅವನಿಗೆ ಹೇಳ್ತೇನೆ. ಆಸಂ ಯುಧಿಷ್ಠಿರಸ್ಯಾಹಂ ಪುರಾ ಪ್ರಾಣ ಸಮಸ್ಸಖ. ನೀನು ಎಲ್ಲಿದ್ದಿ ಇಷ್ಟು ದಿವಸ ಅಂತ ಕೇಳಿದರೆ, ನಾನು ಧರ್ಮರಾಜನ ಮನೆಯಲ್ಲಿ ಇದ್ದೆ. ನಾನು ಧರ್ಮರಾಜನಿಗೆ ಬಹಳ ಪ್ರೀತ್ಯಾಸ್ಪದನಾಗಿ ಧರ್ಮರಾಜನ ಮನೆಯಲ್ಲಿದ್ದೆ. ಎಷ್ಟೋ ವರ್ಷ ಕಾಲ ಕಳೆದೆ. 12 ವರ್ಷಗಳವರೆಗೂ ಅವನ ಜೊತೆಗೆ ಅನೇಕ ದಿವಸಗಳವರೆಗಿದ್ದೆ. ಈಗ ಅವರು ಅಜ್ಞಾತವಾಸಕ್ಕೆ ಹೋದ್ರು, ನಮ್ಮನ್ನು ಬಿಟ್ಟು ಬಿಟ್ರು, ಆದ್ರಿಂದ ನಾವಿಲ್ಲಿ ಬಂದೀನಿ ಅಂತ ಹೇಳ್ತೇನೆ ಅಂತ ಧರ್ಮರಾಜ ಹೇಳಿಕೊಂಡ. ಆಯ್ತು, ಸಂತೋಷವಾಯಿತು. ಧರ್ಮರಾಜ ಕೇಳ್ತಾನೆ ಭೀಮನಿಗೆ, ಅಣ್ಣ, ಅಯ್ಯ, ಮಹಾರಾಯ, ನೀನು ಮಹಾಬಲಿಷ್ಠ. ಮಹಾಬಲಿಷ್ಠ ಅಂದ್ರೆ ಅತ್ಯದ್ಭುತ ಬಲ ನಿಂದು. ನಿನ್ನನ್ನು ನೋಡಿದ್ರೇನೆ, 100 ಸಿಂಹವನ್ನು ನೋಡಿದ್ರೆ ಭಯ ಏನಾಗಬೇಕೋ ಆ ತರಹ ಭಯ ಬರುತ್ತೆ. ಅಷ್ಟು ಬಲಿಷ್ಠ ನೀನು. ಇಂಥ ಪರಾಕ್ರಮಿಯಾದ ನೀನು ಕ್ರೋಧವಶ ದೈತ್ಯರನ್ನ, 3 ಪದ್ಮ ಕ್ರೋಧವಶ ದೈತ್ಯರನ್ನ ಸಂಹಾರ ಮಾಡಿದ ಮಹಾಶೂರ. ಇಂಥ ಮಹಾವ್ಯಕ್ತಿ ನಿನ್ನನ್ನು ನೀನು ಹೇಗೆ ಮುಚ್ಕೊಳ್ತೀಯಪ್ಪ? ಬಹಳ ಕಷ್ಟ ಇದೆ, ಬಹಳ ದೊಡ್ಡ ಸಮಸ್ಯೆ ಇದು. ಆದ್ದರಿಂದ ಏನ್ ಮಾಡ್ತೀ ನೀನು? ಯಕ್ಷಾನ್ ಕ್ರೋಧಾಭಿತಾಮ್ರಾಕ್ಷಾನ್ ರಾಕ್ಷಸಾಂಶ್ಚಾಪಿ ಪೌರುಷಾನ್ ಪ್ರಾದ ಪಂಚಾಲ ಕನ್ಯಾಯೈ ಪದ್ಮಾನಿ ಸುಬಹೂನ್ಯಪಿ. ಅನೇಕ ದೈತ್ಯರನ್ನ ಸಂಹಾರ ಮಾಡಿ, ಕ್ರೋಧವಶ ದೈತ್ಯರನ್ನ ಹಾಗೂ ಯಕ್ಷರನ್ನ ಸಂಹಾರ ಮಾಡಿ ಅಲ್ಲಿರುವ ಪದ್ಮಗಳನ್ನು ತಂದು ಪ್ರಾಯಚ್ಛ ಸ್ವಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಿಯತಮಾನಿ ಕುಸುಮಾನಿ ಪ್ರಾಣತಸ್ಮೈ ನಮಸ್ತೆ. ಅನೇಕ ಹೂಗಳನ್ನು ತಂದು ಸುಬಹೂನ್ಯಪಿ, ಅದ್ಭುತವಾದಂತಹ ಹೂಗಳನ್ನು ತಂದು
ನಿನ್ನ ಮಡದಿಗೆ ಕೊಟ್ಟಿಯಲ್ಲ, ಅಂಥ ನಿನ್ನ ಪರಾಕ್ರಮವನ್ನು ಮುಚ್ಚಿ ಹಾಕುವಂತೆ ನೀನು ಏನು ಅಜ್ಞಾತವಾಸದಲ್ಲಿ ಮಾಡ್ತೀ ಅಂತ ಪ್ರಶ್ನೆ ಕೇಳ್ತಾರೆ. ಅನೇಕ ಮಾತುಗಳನ್ನೆಲ್ಲ ವರ್ಣನೆ ಮಾಡಿ ಹೇಳಿದಾಗ ಭೀಮ ಒಂದು ಮಾತನ್ನ ಹೇಳ್ತಾನೆ, ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನಾನು ಒಂದು ಆಲೋಚನೆ ಮಾಡಿದ್ದೇನೆ. ಏನು ಆಲೋಚನೆ ಮಾಡಿದ್ದೇನೆ ಅಂದ್ರೆ, ನಾನು ಅಡಿಗೆಯವನಾಗ್ತೀನಿ. ಅಂದ್ರೆ ನನ್ನ ಮನೆಯಲ್ಲಿ ಶುದ್ಧವಾಗಿ ಅಡಿಗೆ ಮಾಡೋರಿದ್ರು, ಇನ್ನು ನಾನು ಬೇರೆ ಕಡೆಗೆ ಹೋದಾಗ ಶುದ್ಧವಾಗಿ ಅಡಿಗೆ ಮಾಡೋರು ಸಿಗ್ತಾರೆ ಅಂತೇನಿಲ್ಲ. ಪರಪಾಕವಾಗತ್ತೆ, ಇನ್ನೊಬ್ಬರ ಅಡಿಗೆ ಆಗತ್ತೆ, ಅದನ್ನು ಊಟ ಮಾಡಬೇಕಾಗತ್ತೆ. ಇದು ಅಷ್ಟು ಒಳ್ಳೆಯದಲ್ಲ. ಇನ್ನೊಬ್ಬರ ಅಡಿಗೆ ಮಾಡಿದ್ದನ್ನ ಊಟ ಮಾಡುವುದೇನಿದೆ ಗೃಹಸ್ಥರಿಗೆ ಉತ್ತಮವಾದದ್ದಲ್ಲ. ತತ್ರಾಪಿ ಕ್ಷತ್ರಿಯರಿಗೆ ಧರ್ಮವಲ್ಲ, ಅಧರ್ಮವತ್ತು. ಏನೋ ಒಂದು ನಿಮಿತ್ತ ಇದೆ, ಆ ನಿಮಿತ್ತದಿಂದಾಗಿ ಭೋಜನ ಮಾಡಿದ್ರೆ ಚಿಂತೆ ಇಲ್ಲ, ಬಹಳ ದೊಡ್ಡ ದೋಷವಲ್ಲ. ಅದು ದೋಷವೇ, ಬಹಳ ದೊಡ್ಡ ದೋಷವಲ್ಲ. ಆದರೆ ಏನೂ ನಿಮಿತ್ತವಿಲ್ಲದೆ ವಿನಾಕಾರಣವಾಗಿ 1 ವರ್ಷದವರೆಗೆ ಅವರ ಮನೆಯಲ್ಲಿ ವಾಸವಾಗಿದ್ದು ಅವರ ಊಟವನ್ನು ಮಾಡೋದು ಸರಿಯಲ್ಲ. ಆದ್ದರಿಂದ ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನ ಯೋಗ್ಯ. ಅದಕ್ಕಾಗಿ ಸೂದಸ್ಯ ವೇಷಂ ಬಭ್ರೇ ವೃಕೋದರ. ಸೂದ ಅಂದ್ರೆ ಅಡಿಗೆಯವನ ವೇಷವನ್ನು ಹಾಕಿಕೊಳ್ತೇನೆ, ನಾನೇ ಅಡಿಗೆ ಮಾಡಿಕೊಂಡದ್ದನ್ನು ನಾನು ಊಟ ಮಾಡ್ತೇನೆ. ಸಂತೋಷ, ನೀನು ಅಡಿಗೆ ಮಾಡಿದ್ರೇನು? ಧಾನ್ಯ ದೋಸ ಎಲ್ಲವೂ ಮತ್ತು ವಿರಾಟ ರಾಜನದೇ. ಅದಕ್ಕಾಗಿ ಹೇಳ್ತಾರೆ, ಸ್ವೀಯಂ ವೇದವಿದಾಂ ಸರ್ವಂ ದೇವೇಶಾನಂಚ ಕಿಂ ಪುನಃ ಅತಸ್ತೇನ್ಯಾಶ್ರಯಂ ನೈವ ಚಕ್ರು ಸ್ವಬಲ ಸಂಶ್ರಯ. ಇದು 2 ಮಾತುಗಳನ್ನು ಸೇರಿಸಿ ಕೂಡಿಸಿ ಹೇಳ್ತಾರೆ. ಭೀಮಸೇನ ಒಬ್ಬ ತಾನು ಅಡಿಗೆ ಮಾಡಿಕೊಂಡು ಊಟ ಮಾಡಿದ, ಆದರೆ ಉಳಿದವರೆಲ್ಲರಿಗೆ ಏನು ಗತಿ? ಅವರೆಲ್ಲ ಅಡಿಗೆಯವರಾದ್ರ ಆಗಲಿಲ್ಲ. ಹಾಗಾದರೆ ಪರಪಾಕದ ದೋಷ ಬರಲಿಲ್ವೇ ಅವರಿಗೆ? ಇಲ್ಲ. ಯಾಕೆ? ಅದಕ್ಕೆ ಕಾಮನ್ ಆದ ನಿಯಮವನ್ನು ಹೇಳ್ತಾರೆ. ಏನದು? ಶ್ರೀಮದ್ ಆಚಾರ್ಯರು ಆನಂದ ತೀರ್ಥರು ತಾತ್ಪರ್ಯ ನಿರ್ಣಯದ 23ನೇ ಅಧ್ಯಾಯದಲ್ಲಿ ಹೇಳುವ ಮಾತು. ದೇವೇಶಾನಾಂಚ ಕಿಂ ಪುನಃ ಅತಸ್ತೆ ಅನ್ಯಾಶ್ರಯಂ ನೈವ ಚಕ್ರುಹು ಸ್ವಬಲ ಸಂಶ್ರಯ. ಸ್ವೀಯಂ ವೇದವಿದಂ ಸರ್ವಂ, ಬಹಳ ಮಹತ್ವದ ಮಾತು, ಚೆನ್ನಾಗಿ ತಿಳಿದಿ. ಶಾಸ್ತ್ರ ಬಹಳ ತುಂಬಿದೆ ಇದರಲ್ಲಿ. ಇದನ್ನು ಹೇಳಿದರೆ ಇವತ್ತು ಸ್ವಲ್ಪ ಮನಸ್ಸಿನಲ್ಲಿ ಸಂಕೋಚವಾಗತ್ತೆ ನಿಮಗೆಲ್ಲ. ಆದರೆ ಇದ್ದ ಶಾಸ್ತ್ರವನ್ನು ನಾವು ತಿಳಿದೆ. ಯಾರು ವೇದದ ತತ್ವವನ್ನ, ವೇದದ ರಹಸ್ಯವನ್ನ ತಿಳಿದಿದ್ದಾರೆ, ವೇದಾರ್ಥವನ್ನು ತಿಳಿದಿದ್ದಾರೆ, ವೇದವನ್ನು ಓದಿದ್ದಾರೆ, ವೇದವನ್ನು ಓದಿ ವೇದಾರ್ಥವನ್ನು ತಿಳಿದು ವೇದದ ಮರ್ಮವನ್ನ ಜ್ಞಾನ ಮಾಡಿಕೊಂಡವರು, ಅಂಥವರಿಗೆ ಇಡೀ ಜಗತ್ತೆಲ್ಲ ಅವರದೇ. ಸ್ವೀಯಂ ವೇದವಿದಂ ಸರ್ವಂ. ಅಂಥ ಜ್ಞಾನಿಗಳು ನಮ್ಮ ಮನೆಗೆ ಬಂದ್ರು. ನಮ್ಮ ಮನೆಗೆ ಬಂದಾಗ ಅವರು ನಮ್ಮ ಮನೆಯಲ್ಲಿರುವ ಯಾವುದೋ ಒಂದು ಪದಾರ್ಥವನ್ನು ಬಳಸುವುದಕ್ಕೆ ನಮ್ಮ ಅನುಮತಿಯನ್ನು ಪಡೆಯುವ ಅಗತ್ಯ ಇಲ್ಲ. ನಮ್ಮ ಮನೆಯಲ್ಲಿರುವ ಪದಾರ್ಥವನ್ನು ಬಳಸಿದರೆ ಅವರಿಗೆ ದೋಷ ಪಾಪ ಬರುವುದಿಲ್ಲ. ಅದು ನಮ್ಮ ಮನೆಯಲ್ಲಿರುವ ಎಲ್ಲ ವಸ್ತು ಆಸ್ತಿ ಅವರದು. ವೇದವನ್ನು ಓದಿ ವೇದಾರ್ಥವನ್ನು ತಿಳಿದು ವೇದದ ಮರ್ಮವನ್ನ ಚೆನ್ನಾಗಿ ನುರಿತ ಪಾರಂಗತರಾದ ಜ್ಞಾನಿಗಳು ಯಾರೋ ಆ ಜ್ಞಾನಿಗಳಿಗೆ ಈ ನಿಯಮ. ಸರ್ವಂ ವೇದವಿದಂ ಸ್ವೀಯಂ, ಎಲ್ಲವೂ ಎಲ್ಲರ ಮನೆಯಲ್ಲಿರುವ ಎಲ್ಲವೂ ವೇದಜ್ಞಾನಿಗಳಿಗೆ ಸ್ವೀಯ, ತಮ್ಮದೇ. ಯಾಕೆ ಅಂದರೆ ಅದರಲ್ಲಿ ಮೂಲತತ್ವ ಇದೆ. ಏನಾಗಿದೆ? ಭಗವಂತನ ಸರ್ವೋತ್ತಮತ್ವವನ್ನ, ಭಗವಂತನ ವ್ಯಾಪ್ತತ್ವವನ್ನ, ಪರಮಾತ್ಮ ಸರ್ವಸ್ವಾಮಿ ಎಂಬುದನ್ನ, ತಮ್ಮ ಅಂತರ್ಯಾಮಿಯೇ ನಿಮ್ಮೆಲ್ಲರ ಅಂತರ್ಯಾಮಿ ಎನ್ನುವುದನ್ನ, ಈ ಎಲ್ಲ ವಸ್ತುಗಳಿಗೆ, ಆಸ್ತಿಗಳಿಗೆ, ಸಂಪತ್ತಿಗೆ ದೇವರೇ ಒಡೆಯ ಎಂಬುದನ್ನ ಚೆನ್ನಾಗಿ ತಿಳಿದಿದ್ದಾರೆ ಅಂಥ ಜ್ಞಾನಿಗಳವರು. ಹಾಗಾಗಿ ಆ ಜ್ಞಾನಿಗಳಿಗೆ ಈ ದೊಡ್ಡದಾದಂತಹ ಆಸ್ತಿಯನ್ನೆಲ್ಲ ಅವರ ಅಧಿಕಾರಕ್ಕೆ ಒಳಪಡಿಸ್ತಾರೆ ಶಾಸ್ತ್ರದಲ್ಲಿ, ಶಾಸ್ತ್ರಕಾರರು. ಹಾಗಾಗಿ ವೇದವಿದಂ ಸರ್ವಂ ಸ್ವೀಯಂ. ಇದು ವೇದಜ್ಞಾನಿಗಳಿಗೆ ಈ ಪರಿಯಾದ ಮೇಲೆ ದೇವೇಶಾನಾಂಚ ಕಿಂ ಪುನಃ, ದೇವತೆಗಳಿಗೆ ಕಥೆ ಏನು? ಎಲ್ಲವೂ ದೇವತೆಗಳದೇ.
ದೇವತೆಗಳು ಎಲ್ಲ ಅಂತಾದ ಮೇಲೆ ದೇವೇಶರಿಗೇನು? ಭೀಮಸೇನ ದೇವರು ದೇವತಾ ಸಾರ್ವಭೌಮರು, ಅರ್ಜುನ ಯಮ ಕುಲ ಸಹದೇವರು ಅಶ್ವಿನಿ ದೇವತೆಗಳು ಕೂಡ ದೇವತಾ ಉತ್ತಮರು. ಇಂಥ ದೇವತಾ ಚೂಡಾಮಣಿಗಳಾಗಿರುವ ಈ ಎಲ್ಲ ದೇವತೆಗಳಿಗೆ ಇಡೀ ಜಗತ್ತಿನ ವಸ್ತುಗಳೆಲ್ಲ ಅವರ ಆಸ್ತಿ, ಅವರ ಆಡಳಿತಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಅವರು ವಿರಾಟನಾಜನ ಪಟ್ಟಣದಲ್ಲಿ ಅಲ್ಲಿ ವಾಸವಾಗಿರುವಾಗ ಅವನ ಮನೆಯ ಅನ್ನವನ್ನು ಉಂಡರೂ ಅವರಿಗೆ ದೋಷ ಬರುವುದಿಲ್ಲ ಅಂತನ್ನುವ ಮಾತನ್ನ ಶಾಸ್ತ್ರವನ್ನ, ತತ್ವವನ್ನ ತಿಳಿಸಿಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿರುವಂತಹ ಧರ್ಮವನ್ನು ಆಚರಣೆ ಮಾಡುವ ಛಲವಿದ್ದ ಭೀಮಸೇನ ದೇವರು ಇನ್ನೊಬ್ಬರ ಅಡಿಗೆಯನ್ನೂ ಊಟ ಮಾಡಲಿಲ್ಲ. ತಾವೇ ಅಡಿಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಶುದ್ಧವಾದ ಅನ್ನವನ್ನ ಊಟ ಮಾಡುವ ಕ್ರಮ. ಹಾಗಾಗಿ ಸೂದವೇಷವನ್ನ ಹಾಕಿಕೊಂಡು ಹೊರಟು. ಮೇಲ್ನೋಡೋದಕ್ಕೆ ಒಂದು ವ್ಯವಸ್ಥೆ ಆಗಿದೆ, ಒಂದು ಚೆನ್ನಾಗಾಗಿದೆ. ಏನ್ ವ್ಯವಸ್ಥೆ ಚೆನ್ನಾಗಾಗಿದೆ ಅಂದ್ರೆ, ಅಡಿಗೆಯವನ ವೇಷ ಅಂತಂದಾಗ ಭೀಮಸೇನ ದೇವರಿಗೆ ಅವರ ಎತ್ತರ, ಅವರ ಗಾತ್ರ, ಅವರ ತೇಜಸ್ಸು, ಅವರ ಸ್ಥೂಲವಾದ ದೇಹ ಹಾಗೂ ಆ ಬಾಹುಗಳು, ಇವುಗಳೆಲ್ಲ ಅಡಿಗೆಯವರಿಗೆ ಪರವಾಗಿಲ್ಲ. ದಾಂಡಿಗ, ದಿಂಡಿಗ, ಅಡಿಗೆಯವ ಇವರೆಲ್ಲರಿಗೂ ಕೂಡ ಇಂಥ ಎತ್ತರವಾದ ಗಟ್ಟಿಮುಟ್ಟಿಯಾದ ದೇಹ ಇರುತ್ತೆ ಅಂತನ್ನೋ ಸಹಜ. ಹಾಗಾಗಿ ಅದು ಕಣ್ಣಿಗೆ ಕುಕ್ಕುವಂತೆ ಕಾಣಲಿಲ್ಲ. ಅಡಿಗೆಯವರ ವೇಷದೊಳಗೆ ಏನಾಗಿದೆ ಇನ್ನೊಂದು ಲಾಭ ಅಂದರೆ, ಆ ಬೂದಿ, ಹೊಲಸು, ಇದ್ದಲು, ಹೊಲಸು ಬಟ್ಟೆ ಇತ್ಯಾದಿಗಳೆಲ್ಲವೂ ಕೂಡ ಅವರ ತೇಜಸ್ಸನ್ನು ಮುಚ್ಚಿ ಹಾಕುವುದಕ್ಕೆ ಸಾಧನವಾಯಿತು. ಆ ವೃತ್ತಿ ಅವರ ದೇಹದ ಸೌಷ್ಠವಕ್ಕೆ ಸಾಧಕವಾಯಿತು, ಮುಚ್ಚಿ ಹಾಕಿತು. ಅದರ ಮೇಲಿರುವಂತಹ ಆ ಹೊಲಸು ಅವರ ತೇಜಸ್ಸನ್ನೆಲ್ಲ ಮುಚ್ಚಿ ಹಾಕಿತು. ತೇಜಸ್ಸು ಮುಚ್ಚಿ ಹಾಕಿದಾಗ ವಜ್ರ ಎಷ್ಟೇ ಹೊಳಪಿನದಿರಲಿ, ಮೇಲೆ ಬೂದಿ ಬಿದ್ರೆ, ಮಣ್ಣು ಬಿದ್ರೆ ಹೊಲಸಾಗದೇ ಇರುತ್ತೆ. ಕೆಂಡ ಒಳಗೆ ಎಷ್ಟೇ ಇರಲಿ, ಅಗಾಧವಾಗಿ ಕೆಂಡ ಇರಲಿ, ಕೆಂಡ ಬಿಸಿ ತಾಕಬಹುದು, ಆದರೆ ಬೂದಿ ಇದ್ದಾಗ ಕೆಂಡ ಇದೆ ಅಂತ ಗೊತ್ತಾಗುವುದಿಲ್ಲ, ಕಾಣಲಿಲ್ಲ. ಹಾಗೆ ಭೀಮಸೇನ ದೇವರ ಆ ವೃತ್ತಿ ಹಾಗೂ ಆ ವೇಷ ಇವೆರಡೂ ಅವರೊಳಗಿರತಕ್ಕಂತಹ ಅವರ ಆ ತೇಜಸ್ಸನ್ನ ಮುಚ್ಚಿ ಹಾಕುವುದಕ್ಕೆ ಅನುಕೂಲವಾಯಿತು. ಅದಕ್ಕಾಗಿ ಸೂದ ವೇಷವನ್ನು ಧಾರಣ ಮಾಡಿಕೊಂಡು, ಆಸ್ ಫಾರ್ ಆಸ್ ದ ಎಕ್ಸ್ಟರ್ನಿಲಿಟಿ ಈಸ್ ಕನ್ಸರ್ನ್, ಬಾಹ್ಯ ವೇಷಕ್ಕೆ ಇದು ಸಾಧಕ. ಆದರೆ ಸೂದನೆ ಆಗುವುದಕ್ಕೆ ಕಾರಣವೇನು? ಮಾಳಿಯಾಗಬಹುದಾಗಿತ್ತು. ಮಣ್ಣೆಲ್ಲ ಮೈಗೆ ಬಡಿದುಕೊಂಡು ಮಾಳಿಯಾಗಬಹುದು. ಉದ್ಯಾನದಲ್ಲಿ, ತೋಟದಲ್ಲಿ ಗಿಡ ಹಚ್ಚುವ ಒಕ್ಕಲಿಗನಂತೆ ಇರಬಹುದಾಗಿತ್ತು. ಅಲ್ಲ, ಹಾಗಲ್ಲ. ಅದು ಅಂತರಂಗದಲ್ಲಿ ತನ್ನ ಶುದ್ಧಿಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಸೂದವೇಷ ಸ್ತತೋಪರ. ಹಾಗಾಗಿ ಅಂತರಂಗದಲ್ಲಿ ತನ್ನ ಶುದ್ಧಿಗಾಗಿ ಸೂದ, ಬಹಿರಂಗದಲ್ಲಿ ತನ್ನ ತೇಜಸ್ಸನ್ನ ಮುಚ್ಚಿಕೊಳ್ಳುವುದಕ್ಕಾಗಿ ಸೂದ. ಹೀಗೆ ಎರಡು ಕಾರಣಗಳಿಂದಲೂ ಕೂಡ ಭೀಮಸೇನ ದೇವರು ಒಳ ಹೊರಗೆ ಸೂದರಾದ. ತತ್ಪಾಚಕ ಕಪಿಲೋಪಾಸಕಿ, ಅವರಿಗೆ ಅಡಿಗೆ ಮಾಡೋದು ಚೆನ್ನಾಗಿ ಗೊತ್ತವರಿಗೆ. ಭೀಮಸೇನ ದೇವರಿಗೆ ಅಡಿಗೆ ಮಾಡುವುದು ಚೆನ್ನಾಗಿ ಗೊತ್ತು. ನಮ್ಮೆಲ್ಲರ ಕರ್ಮಗಳ ಪಾಕವನ್ನ, ಪಾಕ ಅಂದ್ರೆ ಅಡಿಗೆ, ನಮ್ಮೆಲ್ಲರ ಕರ್ಮಗಳ ಪರಿಪಾಕವನ್ನ, ಕರ್ಮಗಳು ಪಕ್ವವಾಗಿ ಮಾಡುವವರೇ ವಾಯುದೇವರು, ಭೀಮಸೇನ ದೇವರು. ಹಾಗಾಗಿ ಎಲ್ಲರ ಕರ್ಮಗಳ ಅಡಿಗೆ ಮಾಡುವಂತಹ ಭೀಮಸೇನ ದೇವರಿಗೆ ಅಕ್ಕಿ ಬೇಳೆ ಬೇಯಿಸಿ ಅನ್ನ ಮಾಡೋದಕ್ಕೆ ಅವರಿಗೇನು ಕಷ್ಟ ಇಲ್ಲ. ಭೀಮಸೇನ ದೇವರ ಪಾಕ ಅದ್ಭುತವಾದ ಪಾಕ, ಅದ್ಭುತವಾದ ಪಾಕ, ಶುದ್ಧವಾದ ಪಾಕ, ಪರಿಶುದ್ಧವಾದ ಪಾಕ. ಏನು ಭಾಗ್ಯವಂತರಿರಬೇಕು ನೋಡಿ. ಭೀಮಸೇನ ದೇವರು ಮಾಡಿದ ಅಡಿಗೆಯನ್ನು ಊಟ ಮಾಡುವ ಭಾಗ್ಯವನ್ನು ಪಡೆದ ಆ ವಿರಾಟ ರಾಜನದ ಪಟ್ಟಣದಲ್ಲಿರುವ ಜನ ಏನು ಪುಣ್ಯವಂತರಿರಬೇಕು. ಎಷ್ಟು ಶುದ್ಧ ಅದು, ಎಷ್ಟು ಶುದ್ಧ ಅದು. ಆದ್ದರಿಂದ ಸೂದೋಹಂ ಬಲಲೋ ನಾಮ, ಬಲ್ಲವೋ ನಾಮ, ವಲ್ಲಭೋ ನಾಮ, ಬಲಲೋ ನಾಮ, ಅನೇಕ ಪಾಠಗಳಿವೆ, ಇರಲಿ. ಬಲ್ಲಲೋ ನಾಮ, ಬಲಲೋ ನಾಮ, ಸೂಪಕಾರ ನರಾಧಿಪ. ನಾನಾ ವಿಧವಾದ ಅಡಿಗೆ ಮಾಡ್ತೇನೆ ನಾನು. ಏನು ಹೇಳ್ತೀರೋ ಅದು. ಗಂಜಿ ಬೇಕಾದ್ರೆ ಗಂಜಿ, ಅನ್ನ ಬೇಕಾದ್ರೆ ಅನ್ನ, ಸಾರು ಬೇಕಾದ್ರೆ ಸಾರು, ಭಕ್ಷ್ಯ ಬೇಕಾದ್ರೆ ಭಕ್ಷ್ಯ,
ಯಾವ ಅಡಿಗೆ ಹೇಳ್ತೀರಿ ಆ ಅಡಿಗೆ ಮಾಡ್ತೀರಿ ಅಂತ ಹೇಳಿ ಭೀಮಸೇನ ದೇವರು ಸಿದ್ಧರಾಗಿ. ಆದ್ದರಿಂದ ಸೂದೋಹಂ ಬಲಲೋ ನಾಮ ಸೂಪಕಾರೋ ನರಾಧಿಪ ರಸಾನ್ ನಾನಾವಿಧಾಂಶ್ಚಾಪಿ ಸ್ವಾದೂಶ್ಚ ಮಧುರಾಂಸ್ತಥ. ರುಚಿಯಾದ ಅಡಿಗೆ ಮಾಡ್ತೀನಿ, ಸಿಹಿಯಾದ ಅಡಿಗೆ ಮಾಡ್ತೀನಿ. ಸಿಹಿ ಬೇರೆ, ರುಚಿ ಬೇರೆ, ಎಲ್ಲ ಅಡಿಗೆ ಮಾಡ್ತೀನಿ. ಸೂಪೌಶ್ಚಾಪಿ ಕರಿಷ್ಯಾಮಿ ಕುಶಲೋಸ್ಮಿ ಮಹಾನಸೆ. ಅಡಿಗೆ ಮನೆಯೊಳಗೆ ನಾನು ಅದ್ಭುತ, ಅಡಿಗೆ ಮನೆಯೊಳಗೆ ನಾನು ಸರ್ವಶ್ರೇಷ್ಠ, ನನ್ನ ಕೈ ಹಿಡಿಯೋರೇ ಯಾರಿಲ್ಲ. ಪೂರ್ವ ಅಪ್ರಾಶಿತಂಸ್ತೇನ ಕರ್ತಾ ರಸಗುಣನ್ವಿತ. ವಿರಾಟ ರಾಜ ಇಲ್ಲಿಯವರೆಗೆ ಉಣ್ಣದಂತಹ ಅತ್ಯದ್ಭುತವಾದ ರಸಗಳನ್ನ, ಅಡಿಗೆಯನ್ನ ನಾನು ಮಾಡಿ ಅವನಿಗೆ ಊಟಕ್ಕೆ ಹಾಕ್ತೀನಿ. ಖುಷಿಯಾಗ್ತಾನೆ ಅವನು ವಿರಾಟ ರಾಜ. ನಾಳೆ ನಾನು ಅಡಿಗೆ ಮಾಡೋದನ್ನು ನಿಲ್ಲಿಸಿದಾಗ ಅವನು ಕೇಳ್ತಾನೆ, ಯಾಕೋ ಮಹಾರಾಯ ಅಡಿಗೆ ಮಾಡೋದು ನಿಲ್ಲಿಸಿದಿ ನೀನು, ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿ, ಮಾಡು ಅಂತಂತಾನೆ. ಅವನು ಎಂದೆಂದಿಗೂ ಟೇಸ್ಟ್ ಮಾಡದಿರುವ ದಿವ್ಯವಾದ ರಸಾಯನವನ್ನ ಮಾಡಿ ಮಾಡಿ ಅವನಿಗೆ ಹಾಕ್ತೇನೆ. ಆದ್ದರಿಂದ ನಂದೇನ್ ಚಿಂತೆ ಇಲ್ಲ ಅಣ್ಣ, ನಾನು ಸುಖವಾಗಿರ್ತೀನಿ ನೋಡು. ವಿರಾಟ ರಾಜನ ಪಟ್ಟಣದಲ್ಲಿ ನಾನು ಸುಖವಾಗಿರ್ತೀನಿ. ನನ್ನನ್ನು ಅವನ ಸಂತೋಷದಿಂದ ನೋಡ್ತಾನೆ. ಯಾಕಂದ್ರೆ ಅಷ್ಟು ಅಡಿಗೆ ಮೂಲ, ನಾಲಿಗೆ ಇದ್ದಟ್ಟು ಇನ್ಯಾವುದಿಲ್ಲ. ಹಾಗಾಗಿ ಆ ನಾಲಿಗೆಗೆ ಉತ್ತಮವಾದ ರುಚಿಯಾದ ಪದಾರ್ಥಗಳನ್ನು ಕೊಡ್ತಾ ಇರುವ ವ್ಯಕ್ತಿಗಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಆ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಭೀಮಸೇನ ದೇವರು, ಕೃಷ್ಣನ ಭಕ್ತರಾಗಿರುವ ಭೀಮಸೇನ ದೇವರು ಈ ಕಾರ್ಯವನ್ನ ಮಾಡ್ತೇನೆ ಅಂತ ಹೇಳಿ. ಯಾಕೆ ಏಚತಸ್ಯ ಮಹಾಮಲ್ಲಾಹ ಸಮರೇಶ್ವಪರಾಜಿತಾ. ಯುದ್ಧದಲ್ಲಿ ಪ್ರಸಂಗ ಬಂದಾಗ ಯಾವ ಮಹಾಮಲ್ಲರು, ಯಾವ ಯಾವ ಮಲ್ಲರಿಗೂ ಹಣಿಯದಿರುವ ಮಣಿಯದಿರುವ ಜಟ್ಟಿಗಳಿದಾರೋ ಆ ಜಟ್ಟಿಗಳನ್ನ ಕುಟ್ಟಿ ಸಂಹಾರ ಮಾಡೋದಕ್ಕೂ ನಾನು ಸಿದ್ಧ, ಸೋಲಿಸೋದಕ್ಕೂ ಸಿದ್ಧ, ಏನೋ ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳಿಬಿಡ್ತೇನೆ. ನಾನು ಹೇಳ್ತೇನೆ, ಅದನ್ನು ಕೇಳ್ತಾನೆ. ತಾನಹಂ ನಿಹನಿಷ್ಯಾಮಿ ರತಿಂ ರಾಜ್ಯ ಪ್ರವರ್ತಯನ್ ನಚತಾನ್ ಯುದ್ಧಮಾನೋಹಂ ನೈಷ್ಯೆ ಯಮಸಾಧನಂ. ಬೇಕು ಅಂದ್ರೆ ಕೊಲ್ತೇನೆ, ಬೇಡ ಅಂದ್ರೆ ಬದುಕಿಸ್ತೇನೆ, ಕುಟ್ಟಿ ಅವ್ರನ್ನ ಹಣ್ಣು ಮಾಡ್ತೇನೆ. ಹಣ್ಣು ಮಾಡು ಅಂದ್ರೆ ಹಣ್ಣು ಮಾಡ್ತೇನೆ, ಹೆಣ ಮಾಡು ಅಂದ್ರೆ ಹೆಣ ಮಾಡ್ತೇನೆ. ತಥಾ ತಾನ್ಯಹನಿಷ್ಯಾಮಿ ಜೀವಿಷ್ಯಂತಿ ಯಥಾತುರಾಹ. ಹೀಗೆ ಹೊಡಿತೇನಲ್ಲ ಅವರು ಬದುಕಿರ್ಬೇಕವ್ರು. ಸಾಯೋವರೆಗೂ ಭೀಮಾ ಅಂದ್ರೆ ಭಯಾನಕವಾಗಿರ್ಬೇಕು ಅವರಿಗೆ. ಅರ್ಥಾತ್ ಬಲಲ ಅಂದ್ರೆ ಭಯವಾಗಿರ್ಬೇಕು ಅವರಿಗೆ. ಸಿಂಹೋ ವ್ಯಾಘ್ರೋ ಗೃಹೀತವ್ಯ. ಮಹಾ ಉನ್ಮತ್ತವಾಗಿರತಕ್ಕಂತಹ ಗೂಳಿ ಏನಾದರೂ ಬಂದ್ರೆ ಅದನ್ನು ನಾನು ದಮನ ಮಾಡ್ತೀನಿ. ಸಿಂಹ ಹುಲಿ ಇದ್ರೆ ದಮನ ಮಾಡ್ತೀನಿ. ಆನೆ ಬಂದ್ರೆ ಒಂದೇ ಮುಷ್ಟಿ ಪ್ರಹಾರದಿಂದ ಆನೆ ಗಂಡಸ್ಥಲವನ್ನು ಭೇದನ ಮಾಡ್ತೀನಿ. ಇಷ್ಟೆಲ್ಲ ನನಗೆ ಸಾಧ್ಯವಿದೆ. ತಾನ್ ಸರ್ವಾನ್ ದುರ್ಗ್ರಹಾನ್ ಅನ್ಯೀಹಿ ಆಶೀವಿಷ ವಿಶೋಪಮಾನ್ ಬಲಾದಹಂ ಗ್ರಹಿಷ್ಯಾಮಿ ಮತ್ಸರಾದಸ್ಯ ಪಶ್ಚಾತಃ. ನಾನು ಸೂದರಾಗಿ ಅವನಿಗೆ ಸಂತೋಷಗೊಳಿಸ್ತಾ, ನನ್ನ ಪರಾಕ್ರಮದಿಂದ ಅವನಿಗೆ ಆನಂದವನ್ನು ಉಂಟು ಮಾಡ್ತಾ, ಅವನ ಕೆಲಸವನ್ನು ಮಾಡ್ತಾ ನಾನು ಅವನ ಮನೆಯಲ್ಲಿ ಇರ್ತೇನೆ. ನನಗೇನ್ ಚಿಂತೆಗಿಲ್ಲ, ನಾನು ವಾಸವಾಗ್ತೇನೆ. ಯುಧಿಷ್ಠಿರನಿಗೆ ಎರಡನೇ ಸಮಸ್ಯೆ ಪರಿಹಾರವಾಯಿತು. ತನ್ನದೊಂದು, ಭೀಮಸೇನದೊಂದು, ಎರಡಾಯ್ತು. ಇನ್ನು 4 ಜನ. ಮೂರನೆಯದವ ಅರ್ಜುನ. ಅವನಿಗೆ ಕೇಳ್ತಾನೆ, ಏನೋ ಮಹಾರಾಯ ಅರ್ಜುನ, ಎಂಥ ಮಹಾತ್ಮ ನೀನು, ಎಂಥ ಮಹಾತ್ಮ ನೀನು. ಸಾಕ್ಷಾತ್ ಭಗವಂತನ ಸನ್ನಿಧಾನ ನಿನ್ನಲ್ಲಿದೆ, ವಾಯುದೇವರ ಸನ್ನಿಧಾನವಿದೆ, ಶೇಷದೇವರ ಸನ್ನಿಧಾನವಿದೆ, ಅಂತ ದಿವ್ಯ ಇಂದ್ರಾವತಾರ ಮಹಾಪುರುಷ. ಅಗ್ನಿ ಬಂದು ನಿನಗೆ ಕೇಳಿದ, ಹೊಟ್ಟೆಗೆ ಹಸಿವಾಗಿದೆ, ಖಾಂಡವವನ್ನು ಸುಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಇಂದ್ರ ಮಳೆಗೆರೆದು ಅದನ್ನು ಶಾಂತಗೊಳಿಸ್ತಾನೆ. ನೀನು ನನ್ನನ್ನು ಆ ಮಳೆ ಬರದಂತ ನೋಡಿಕೊಂಡು ನನಗೆ ಹೊಟ್ಟೆಗೆ ತುಂಬುವಂತೆ ಮಾಡು ಅಂತ ನಾನು ನಿನ್ನನ್ನ ಕೇಳಿಕೊಂಡ ಅಗ್ನಿ ದೇವತೆ. ಅಬ್ಬಾ, ಮಾನವನಾದ ನಿನಗೆ ಅಗ್ನಿ ದೇವತೆ ಬಂದು ಕೇಳಿಕೊಳ್ಳಬೇಕಾದ್ರೆ ನಿನ್ನ ಪರಾಕ್ರಮ ಏನು ಊಹೆ ಮಾಡ್ಲಿಕ್ಕಾಗುವುದಿಲ್ಲ. ಇಷ್ಟದ್ಭುತ. ವಿಜಿತ್ಯ ಏಕರಥೇನ ಇಂದ್ರಂ ಹತ್ವಾ ಪನ್ನಗ ರಾಕ್ಷಸ. ರುದ್ರದೇವರನ್ನ ಸಂತೋಷಗೊಳಿಸಿದೆ ಕಿರಾತ ರೂಪದಿಂದ ಬಂದಾಗ. ಇಂದ್ರನನ್ನ ಸಂತೋಷಗೊಳಿಸಿದಿ ಅವನ ಶತ್ರುಗಳಾದಂತಹ ಪೌಲೋಮಿಯರು, ಕಾಲಕೇಯರು ಹಾಗೂ
ನಿಮಾತ ಕವಚರು ಇವರೆಲ್ಲರನ್ನ ಸಂಹಾರ ಮಾಡಿ, ಲಕ್ಷ ಲಕ್ಷ ಕೋಟಿ ಕೋಟಿ ಸಂಖ್ಯಾಕರಾದ ಅವರೆಲ್ಲರನ್ನ ಸಂಹಾರ ಮಾಡಿದೆ. ಹೇಳ್ತಾನೆ, ಸಮುದ್ರ ಇವ ಸಿಂಧೂನ, ನೀನು ಸಮುದ್ರದಂತೆ, ಹಿಮಾಲಯದಂತೆ, ಮಹೇಂದ್ರನಂತೆ, ಬಲಿಯಂತೆ, ಸುಪ್ರತೀಕನಂತೆ, ಕುದುರೆಯಂತೆ, ಭಾರೀ ಕುಬೇರನಂತೆ ಶ್ರೀಮಂತ ವರ್ಣನೆ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಅಣ್ಣ ತಮ್ಮನ ವರ್ಣನೆಯನ್ನ ಬಹುವಾಗಿ ಚೆನ್ನಾಗಿ ಮಾಡ್ತಾನೆ. ಮಾಡಿ ಹೇಳ್ತಾನೆ, ಏವಂ ಯುವ ಗುಡಾಕೇಶ ಶ್ರೇಷ್ಠ ಸರ್ವಧನುಷ್ಮತ. ಯಾರ್ಯಾರು ಧನುಷ್ಕರು, ಧನುರ್ಧಾರಿಗಳು ಅಂತ ಜಗತ್ತಿನಲ್ಲಿದ್ದಾರೋ ಅವರೆಲ್ಲರಿಗೂ ತುಂಬಾ ಉತ್ತಮನಾದವನು, ಅಗ್ರಗಣ್ಯನಾದವನು ನೀನು. ಇಂಥ ಮಹಾತ್ಮ ನೀನು ಏಕಾಂತದಲ್ಲಿ ಅಜ್ಞಾತವಾಸದಲ್ಲಿ ಇರೋದು ಅಂದ್ರೆ ಏನು ಸಾಧ್ಯ ಆಗತ್ತಾ ನಿನಗೆ ಅಂತ ಕೇಳ್ತಾ. ಆಗ ಹೇಳ್ತಾನೆ, ಸೋಯಮಿಂದ್ರ ಧನಮಃ. ಬಹಳ ಮಹತ್ವದ ಮಾತು. ಧರ್ಮರಾಜ ಅರ್ಜುನನ ಬಗ್ಗೆ ಏನು ತಿಳಿದಿದ್ದ? ಶ್ರೀಮದಾಚಾರ್ಯರು ಒಂದು ಮಹತ್ವದ ಮಾತನ್ನು ಹೇಳ್ತಾರೆ, ಆ ಮಾತನ್ನು ನೆನೆಸ್ಬೇಕೀಗ. ಹೇಳ್ತಾರೆ, ಸೋಯಮಿಂದ್ರ ಧನಮಃ, ಇಂದ್ರನಿಗೆ ಸ್ವಲ್ಪ ಕಡಿಮೆಯಾಗದೇ ಇದ್ದವನು. ಅಷ್ಟೇ ಅಲ್ಲ, ವಾಸುದೇವಾಚ್ಯ ಭಾರತ, ವಾಸುದೇವನಿಗೂ ಕೃಷ್ಣನಿಗೂ ಏನೋ ಕಡಿಮೆಯಲ್ಲದೆ ಇದ್ದವನು. ಧರ್ಮರಾಜ ಹೇಳುವ ಮಾತು ಇದು ಬಹಳ ದೊಡ್ಡ ಅಪಚಾರದ ಮಾತು ದೇವರಿಗೆ. ಯಾಕೆ? ದೇವರಿಗೆ ಸ್ವಲ್ಪವೂ ಕಡಿಮೆಯಾಗದೇ ಇದ್ದವನಿವನು ಅಂತ ಹೇಳ್ತಾ ಇದ್ದಾರೆ. ಈ ಮಾತನ್ನೇ ಶ್ರೀಮದಾಚಾರ್ಯರು ಎತ್ತಿ ತೋರಿಸ್ತಾರೆ. ಧರ್ಮರಾಜ ಮಾಡಿದ ತಪ್ಪುಗಳಲ್ಲಿ ಇದೊಂದು ತಪ್ಪು. ಏನದು? ಸಾತ್ಯಕಿಹಿ ಕೃಷ್ಣ ಸಂಹಿತಂ ಕದಾಚಿನ್ ಮನ್ಯತೆ ಪಾರ್ಥಂ. 18ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಪರಶುಕ್ಲತ್ರಯರು ಯಾರು ಅಂತಂದ್ರೆ, ದೇವರ ಬಗ್ಗೆ ಎಂದೆಂದಿಗೂ ಒಂದು ಕ್ಷಣ ಕಾಲವು ತಪ್ಪು ತಿಳಿಯದಂತಹ ಲಕ್ಷ್ಮೀ, ಬ್ರಹ್ಮವಾಯು, ಸರಸ್ವತಿ, ಭಾರತಿ. ಭೀಮ ಮತ್ತು ದ್ರೌಪದಿ ದೇವಿಯರು ಎಂದೆಂದಿಗೂ ದೇವರನ್ನು ತಪ್ಪು ತಿಳಿಯಲಿಲ್ಲ. ಹಾಗಾದರೆ ಧರ್ಮರಾಜ ತಪ್ಪು ತಿಳಿದನೆ? ಹೌದು. ಏನಂತ ತಪ್ಪು ತಿಳಿದ ಅಂದ್ರೆ, ಕದಾಚಿನ್ ಮನ್ಯತೆ ಪಾರ್ಥಂ ಕೃಷ್ಣ ಸಂಹಿತಂ. ಪಾರ್ಥ, ಅರ್ಜುನ ಇವನು ಕೃಷ್ಣನಿಗೆ ಸಮಾನ ಎಂಬುದಾಗಿ ಸಾತ್ವಿಕಿ ತಿಳಿದಿದ್ದಾನೆ. ಕೆಲವೊಮ್ಮೆ ಧರ್ಮರಾಜನೂ ತಿಳಿದಿದ್ದಾನೆ. ಏನಾಯಿತು? ದೇವರಿಗೆ ಸಮಾನ ಅರ್ಜುನ ಅಂತ ತಿಳಿಯುವುದು ಮಹಾಪಾತಕ, ದೊಡ್ಡ ಪಾಪ. ಆ ಘೋರ ಪಾಪವನ್ನ ಧರ್ಮರಾಜ ಮಾಡಿದ. ಇದು ದೊಡ್ಡ ತಪ್ಪು. ಈ ತಪ್ಪನ್ನ ಮಾಡಿದ. ಅದನ್ನ ತೋರಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಅದನ್ನ ಈ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳಬಹುದು. ಸ್ವಯಂ ಇಂದ್ರಾತ್ ಅನಮಃ ವಾಸುದೇವಾಚ್ಯ ಭಾರತ ಉಷಿತ್ವ ಪಂಚವರ್ಷಾಣಿ. 5 ವರ್ಷಗಳವರೆಗೆ ಇಂದ್ರನ ಮನೆಯಲ್ಲಿ ವಾಸವಾಗಿದ್ದೆ. 5 ವರ್ಷಗಳವರೆಗೆ ಇಂದ್ರನ ಮನೆಯಲ್ಲಿ ವಾಸವಾಗಿರೋದು ಅಂದ್ರೆ ಏನು? ಎಲ್ಲೋ ಮನೆಯಲ್ಲಿ ಮೂಲೆಯಲ್ಲಿ ಒಂದು ಕಡೆಗೆ ಔಟ್ ಹೌಸ್ ಕೊಟ್ಟಿದ್ದ, ಅಲ್ಲೆಲ್ಲೋ ಮಲ್ಕೊಂಡು ಎಲ್ಲೋ ಒಂದು ಸ್ವಲ್ಪ ಬ್ರೆಡ್ ತಿಂದು ಕಾಲ ಕಳೆದನ? ಇಲ್ಲ. ಇಂದ್ರನ ದೊಡ್ಡ ಸಿಂಹಾಸನದಲ್ಲಿ, ಅರ್ಧ ಸಿಂಹಾಸನದಲ್ಲಿ ಅರ್ಜುನನನ್ನು ಕೂಡಿಸಿ ಅವನಿಗೆ ಗೌರವವನ್ನು ಮಾಡೋದು. ಇಷ್ಟು ಗೌರವ. ಸಾಕ್ಷಾತ್ ಇಂದ್ರನ ಅವತಾರ. ಆದ್ದರಿಂದ ಮನುಷ್ಯನಾಗಿ ಅವತಾರ ಮಾಡಿದ್ರೂ ಕೂಡ ಅರ್ಜುನನಿಗೆ ಇಷ್ಟು ಗೌರವದಿಂದ ಇಂದ್ರ ಕಂಡ. ಆದ್ದರಿಂದಾಗಿ 5 ವರ್ಷಗಳವರೆಗೆ ಅಲ್ಲಿದ್ದಿ. ಇಷ್ಟು 5 ವರ್ಷಗಳವರೆಗೆ ವಾಸವಾಗಿದ್ರೂ ಕೂಡ ಅಲ್ಲಿ ಬೇಕಾದಷ್ಟು ಅಪ್ಸರೆಯರು ನಿನ್ನ ಬ್ರಹ್ಮಚರ್ಯವನ್ನು ಒಂದು ಕ್ಷಣ ಮಾನಸಿಕವಾಗಿಯೂ ಕೆಡಿಸಲು ಸಾಧ್ಯವಾಗಲಿಲ್ಲ. ಇಷ್ಟು ಶುದ್ಧವಾಗಿ ನೀನು ಜೀವನವನ್ನು ನಡೆಸಿದಿ. ಹೇಳ್ತಾರೆ, ಸಹಸ್ರಾಕ್ಷಸ್ಯ ವೇಶ್ಮನಿ ಬ್ರಹ್ಮಚಾರಿ ವ್ರತೆ ಯುಕ್ತ ಸರ್ವಶಸ್ತ್ರಭೃತಂ ವರಃ ಅವಾಪ ಚಾಸ್ತಮಸ್ತ್ರಭ್ಯ ಸರ್ವಜ್ಞ ಸರ್ವಸಮ್ಮತಃ ಯಸ್ಯ ದೀರ್ಘೌ ಸಮೋ ಬಾಹೂ ಜ್ಯಾಘಾತೇನ ಕಿಣೀಕೃತೌ. ಕೊರೆದು 2 ಬಾಹುಗಳಲ್ಲಿ ಒಂದು ಚಿಹ್ನ ಬಿದ್ದಿದೆ. ಅಂಥ ನಿನ್ನ 2 ಬಾಹುಗಳು ಸಮಾನವಾಗಿವೆ. ಬಹಳ ಮಹತ್ವದ ಮಾತು. ಮನುಷ್ಯ ಈ ಮಣಿಗಂಟನ್ನ ಹಿಡಿದು ಹೀಗೆ ಕೂಡಿಸಿದಾಗ ಈ ಮೊಣಕೈ ಸರಿಯಾಗಿ ಕೂಡಬೇಕು.
ಮಣಿಗಂಟು ಸರಿಯಾಗಿ ಕೂಡಬೇಕು, ಇದು ರಿಸ್ಟ್ ಅದೆರಡು ಸರಿಯಾಗಿ ಕೂಡಬೇಕು, ಬಟ್ಟುಗಳಲ್ಲಿ ಸರಿಯಾಗಿ ಕೂಡಬೇಕು, ಬಟ್ಟಿನ ಅಂಚು ಸರಿಯಾಗಿ ಕೂಡಬೇಕು ಅಂತ ನಿಯಮ ಇಲ್ಲ. ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಆಗಿಬಿಡ್ತದೆ, ಅದು ದುರ್ಲಕ್ಷಣ. ಆ ತರಹದ ದುರ್ಲಕ್ಷಣ ಇತ್ತು ಅರ್ಜುನನಲ್ಲಿ. ಶ್ರೀಮದಾಚಾರ್ಯ